ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ, ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಆದರೆ ಇವತ್ತು ಕೂಡ ಮನೆ ಕ್ಲೀನ್ ಮಾಡೋದಕ್ಕಾಗಲೇ ಇಲ್ಲ. ಹಾಗೆ ನೆನ್ನೆ ಚಪ್ರದ ಅವರೆಕಾಯಿನ ಕೊಯ್ದಿದ್ವಿ. ನಮ್ಮ ಬಳ್ಳಿಲೇ ಬಿಟ್ಟಿತ್ತು, ಕೊಯ್ದಿದ್ವಿ. ಒಂದೇನೆಂದರೆ ತುಂಬ ಹುಳ ಹತ್ತಿತ್ತು ಅದಕ್ಕೆ. ನಮ್ಮನೆಯವರು ಔಷಧಿ ಎಲ್ಲ ತಂದು ಹೊಡೆದಿದ್ರು, ಆದ್ರೂ ಅದು ಕಾಯಿ ಬಿಡ್ತಾನೆ ಇರಲಿಲ್ಲ. ಆಮೇಲೆ ಅಡಿಕೆ ಆರ್ಸಕ್ಕೆ ಬಂದವಾಗ ಹೇಳಿದರು ನಮಗೆ, ಬೂದಿ ಇರುತ್ತೆ ಅಲ್ವಾ, ಅದನ್ನು ಗಿಡಕ್ಕೆ ಹಾಕಿ ಹುಳ ಆಗೋದಿಲ್ಲ ಅಂತ ಹೇಳಿದರು. ನಮ್ಮಲ್ಲೆಲ್ಲ ಹಿಂದೆ ಹಾಕ್ತಾಯಿದ್ರು. ನಾನು ಇಲ್ಲಿ ಮನೆ ಹತ್ರ ಈಗ ಬೂದಿ ಏನಿಲ್ವಲ್ಲ, ಅದಕ್ಕೆ ನಾನು ಹಾಕಿರಲಿಲ್ಲ. ಆಮೇಲೆ ನಮ್ಮ ಮನೆಯವರು ಅಡಿಕೆ ಬೇಯಿಸೋ ಹಂಡೆಯಲ್ಲಿ ಸ್ವಲ್ಪ ಬೂದಿನ ತೊಗೊಬಂದಿದ್ರು, ಹಾಕಿದ್ರು. ಆಮೇಲೆ ಎಷ್ಟು ಚೆನ್ನಾಗಿ ಕಾಯಿ ಬಿಡ್ತಾ ಇದೆ ಅಂದರೆ, ನಾವು ಅದನ್ನು ಔಷಧಿ ಹೊಡೆಯೋದಕ್ಕಿಂತ ಮುಂಚೆ ಬೂದಿ ಹಾಕಿದರೆ ಇಷ್ಟೊತ್ತಿಗೆ ಸುಮಾರು ನಾವು ಚಪ್ರದ ಅವರೆಕಾಯಿನ ತಿಂತಾ ಇದ್ವಿ. ಹಬ್ಬದಲ್ಲಿ ಇದ್ದಿದ್ರೆ ಚಪ್ರದ ಅವರೆಕಾಯಿ ಪಲ್ಯ ಮಾಡಿ ದೋಸೆ ಮಾಡ್ತಾಯಿದ್ದೆ. ಅಂದರೆ ಸಂಕ್ರಾಂತಿ ಹಬ್ಬ ಈ ಸಲ ಊರಲ್ಲಾಗಿತ್ತಲ್ವ, ಹಾಗಾಗಿ ಹಾಗೇ ಇತ್ತು. ಹಾಗೆಯೇ ತುಂಬ ಜನ ಅದರ ಬೀಜ ಕೂಡ ಬೇಕು ಅಂತ ಕೇಳಿದ್ದಾರೆ, ಅಡಿಕೆ ಹಾಸಕ್ಕೆ ಬರೋರೆಲ್ಲ. ಅದಕ್ಕೆ ಒಂದಷ್ಟು ಬೀಜಕ್ಕೂ ಅಂತಲೂ ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಸಿಕ್ಕಿತ್ತು, ಅದನ್ನು ನಾನು ನೆನ್ನೆನೇ ತೊಳೆದು ಅದನ್ನು ಬಿಡಿಸಿ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ಅದನ್ನು ಹೆಚ್ಚ್ತಾ ಇದ್ದೀನಿ. ಅವರೆಕಾಯಿಗೆ ನಾನು ಜಸ್ಟ್ ಒಗ್ಗರಣೆ ಹಾಕಿ ಅದನ್ನು ಬೇಯೋದಕ್ಕೆ ಹಾಕಿದ್ದೀನಿ. ಅಮ್ಮ ಎಲ್ಲ ಏನು ಮಾಡ್ತಾರೆ ಅಂದರೆ, ಅದನ್ನು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಒಂದು ವಿಷಲ್ ಹೊಡಿಸ್ತಾರೆ, ಆವಾಗ ಸ್ವಲ್ಪ ಅದು ಮೆತ್ತಗೆ ಬೇಯುತ್ತೆ ಅಂತ. ನಂಗೆ ಆ ಥರ ಇಷ್ಟ ಆಗಲ್ಲ. ಹಾಗಾಗಿ ನಾನು ಈ ಥರ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸಿ ಆನಂತರ ಚೂರು ನೀರು ಮತ್ತು ಉಪ್ಪು ಹಾಕಿ ಅದನ್ನು ಬೇಯಿಸ್ತೀನಿ. ತುಂಬ ಚೆನ್ನಾಗಾಗುತ್ತೆ ಪಲ್ಯ. ಇವತ್ತು ಒಂದು ಎಡವಟ್ಟು ಮಾಡಿಬಿಟ್ಟೆ. ಏನಂದರೆ, ಅದು ಯಾವುದೋ ಜ್ಞಾನದಲ್ಲಿ ನಾನು ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ, ತುಂಬ ಖಾರ ಆಗಿಬಿಟ್ಟಿತ್ತು. ಹಾಗಾಗಿ ನಮ್ಮನೆಯವರು ಸ್ವಲ್ಪ ಕಮ್ಮಿ ತಿಂದರು, ನಾನು ಕೂಡ ತಿನ್ನಲೇ ಇಲ್ಲ. ಹಾಗೆ ಇವತ್ತು ಚಿನ್ನಿ ಕೂಡ ಬರ್ತಾ ಇದ್ದಾಳೆ. ನೆನ್ನೆನೇ ಬಾ ಅಂತ ಹೇಳಿದ್ವಿ ನಾವು, ಅವರು ಇಲ್ಲ ಇವತ್ತು ಒಂದಿನ ಇರು ಅಂದ್ರಂತೆ. ಅವ್ರೇನೂ ಒಂದು 2 ದಿನ ಇರು ಅಂತ ಹೇಳ್ತಾ ಇದ್ರಂತೆ. ಅದಕ್ಕೆ ಇವತ್ತು ಬಂದುಬಿಡು ಅಂತ ಹೇಳಿದ್ವಿ. ಆಯಿತು ಅಂತ ಹೇಳಿದ್ದಾಳೆ. ನಾನು ಇನ್ನೂ ಫೋನ್ ಮಾಡಿಲ್ಲ, ಯಾಕಂದರೆ ಅವರು ರಾತ್ರಿ ಎಲ್ಲ ಮೂವಿ ನೋಡ್ತಿರ್ತಾರೆ, ಬೆಳಗ್ಗೆ ಹೇಳೋದು ತುಂಬ ಲೇಟ್ ಆಗುತ್ತೆ. ಅದಕ್ಕೇ ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಅವಳೇ ಮಾಡಿದ್ಲು. ಹಾಗೆ ಈಗ ನನ್ನ ಟೀ ಕೂಡ ಕುಡ್ದಾಯಿತು. ಊರಿಂದ ತಂದಿರೋ ಹಾಲಿತ್ತು, ಅದರಲ್ಲೇ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ನಾನು ಅಚ್ಕಾರದ ಪುಡಿನ 1.5 ಚಮಚ ಹಾಕಬೇಕಾಗಿತ್ತು,
ಅದು ಯಾವುದೋ ಜ್ಞಾನದಲ್ಲಿ 2.5 ಚಮಚ ಹಾಕಿದ್ದೀನಿ. ಆನಂತರ ಚೂರು ಸಾಂಬಾರು ಪುಡಿ, ಹಾಗೆ ನಾನು ಸ್ವಲ್ಪ ಪುಟಾಣಿ ಕಾಯಿ ಹಾಕಿ ಇದನ್ನು ಸಾಂಬಾರಿಗೆಲ್ಲ ಹುರಿತೀವಲ್ವ ಆ ಥರ ಏನೂ ಹುರಿದಿಲ್ಲ. ಜಸ್ಟ್ ಇದೇ ಥರ ಇದಿಷ್ಟನ್ನು ಹಾಕಿ ಇದನ್ನು ನಾನೀಗ ಮಿಕ್ಸಿ ಮಾಡ್ತಾಯಿದ್ದೀನಿ. ಅವರೆಕಾಯಿ ಪೂರ್ತಿ ಬೆಂದಿತ್ತು. ಬೆಂದ ನಂತರ ಈ ಖಾರನ ನಾನು ಹಾಕ್ತಾಯಿದ್ದೀನಿ. ಆಮೇಲೆ ಉಪ್ಪು, ಹಾಗೆ ಹುಳಿ, ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರೆ ಈ ಪಲ್ಯ ಒಂದು ಚೆನ್ನಾಗಿರುತ್ತೆ. ನಾನು ಇವಾಗ್ಲೂ ಅದ್ರ ರುಚಿನ ನೋಡಲಿಲ್ಲ. ನಾನು ಇವಾಗ ರುಚಿ ನೋಡಿದರೆ ಇನ್ನೊಂದು ಸ್ವಲ್ಪ ಬೆಲ್ಲನಾದರೂ ಜಾಸ್ತಿ ಹಾಕ್ತಾಯಿದ್ದೆ. ನಾನು ನೋಡಲೇ ಇಲ್ಲ. ದೋಸೆ ತಿನ್ನಬೇಕಿದ್ರೆ ನಮ್ಮ ಮನೆಯವರೇ ಹೇಳಿದ್ದು ಎಷ್ಟು ಖಾರ ಮಾಡಿದ್ದೀಯಲ್ಲ ಅಂತ. ಆವಾಗಲೇ ನನಗೂ ಗೊತ್ತಾಗಿತ್ತು. ಸುಮ್ಮನೆ ಸುಮಾರು ಪಲ್ಯ ಉಳಿದಿತ್ತು. ಆಮೇಲೆ ಅದನ್ನು ಹಾಗೆ ಎಸ್ಬಿಟ್ಟೆ. ಹಾಗೆ ದೋಸೆ ಹಿಟ್ಟು ಕೂಡ ನಾನು ರುಬ್ಬಿ ಈ ಥರ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ನಾನು ಯಾವಾಗಾರು ಅಂದರೆ ಈಗ ಈ ದೋಸೆ ಹಿಟ್ಟಿರುತ್ತಲ್ವ, ಇದು ಉಳಿಯುತ್ತಲ್ವ, ಇದು ಉಳಿದ್ಮೇಲೆ ನೆಕ್ಸ್ಟು 2 ದಿನ ಬಿಟ್ಟು ಅಥವಾ ಒಂದು 3 ದಿನ ಬಿಟ್ಟು ಪಡ್ಡು ಅಥವಾ ದೋಸೆ ಮತ್ತೊಂದು ಸಲ ಯಾವಾಗಾರು ಮಾಡಿದಾಗ ಹಳೆ ಹಿಟ್ಟಿತ್ತು ದೋಸೆಗೆ ದೋಸೆ ಮಾಡಿದ್ದೆ ಅಂತೀನಲ್ವ, ಅದಕ್ಕೆ ಯಾರೋ ಒಬ್ಬರು ಕಮೆಂಟ್ ಹಾಕೋದು, ಯಾವಾಗಿನ ದೋಸೆ ಹಿಟ್ಟದು ಅಂತ. ಅಯ್ಯೋ ದೇವರೇ ಅನಿಸುತ್ತೆ ಒಂದೊಂದ್ಸಲ. ಏನೇನು ಜನ ಇರ್ತಾರಪ್ಪ ಅಂತಲೂ ಅನಿಸುತ್ತೆ. ಒಂದ್ಸಲ ಅವ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅನಿಸುತ್ತೆ. ಆದರೆ ಈ ಥರ ಏನಾದರೂ ಆದಾಗ ನೆನಪಾಗುತ್ತೆ. ನಮ್ಮ ಮನೆಯವ್ರು ಇವತ್ತು ಯಾರು ಕೆಲಸದವ್ರು ಬಂದಿಲ್ಲ ಅಂತ ಅವರು ಕೂಡ ಊರಿಗೆ ಹೋದರು. ಹಾಗೆ ಬೇಗನೆ ಬಂದರು. ನಾನು ಪಲ್ಯ ಎಲ್ಲ ರೆಡಿ ಆಗಿತ್ತು. ಚಿನ್ನಿಗೆ ತೊಂಡೆಕಾಯಿ ಮತ್ತು ಗೋಡಂಬಿ ಹಾಕಿ ಮಾಡಿರೋ ಪಲ್ಯ ಇಷ್ಟ ಆಗುತ್ತೆ. ಹಾಗಾಗಿ ಮತ್ತು ಅವಳು ಇನ್ನು ಬಂದರೂ ಹೆಚ್ಚಿಗೆ ದಿನ ಇರಲ್ಲಲ್ಲ, ಮಧ್ಯಾಹ್ನ ಅವಳು ಊಟಕ್ಕೇ ಬೇಗನೆ ಬರ್ತಾಳೆ ಅನ್ನೋ ಇದರಲ್ಲಿ ನಾನು ಮಾಡಿದೆ. ಆದರೆ ಅವಳು ಬಂದಿದ್ದು ಎಷ್ಟು ಗಂಟೆ ಆಗಿತ್ತು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಊರಿಂದ ತಂದಿದ್ದೆ ಅಲ್ವಾ, ಅದು ತುಂಬ ಫ್ರೆಶ್ ಆಗಿತ್ತು. ಮತ್ತು ತುಂಬ ದಿನ ಇಟ್ಬಿಟ್ರೆ ಅದಲ್ಲೇ ಹಣ್ಣಾಗಿಬಿಡುತ್ತೆ. ಅದರಲ್ಲೂ ಒಂದೊಂದು ಹಣ್ಣಾಗಿತ್ತು. ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಹಣ್ಣಾಗಿರೋದನ್ನು ನಾನು ಹಾಕಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ನನಗಂತೂ ಭಾಳ ಇಷ್ಟ ಆಗುತ್ತೆ ಈ ಪಲ್ಯ. ಚಿನ್ನಿಗೂ ಇಷ್ಟ ಆಗುತ್ತೆ. ಅದಕ್ಕೆ ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೆಯವರು ತುದಿ ಮತ್ತು ಬುಡ ಇರುತ್ತಲ್ವ, ಅದನ್ನು ಕಟ್ ಮಾಡಿ ಕೊಡ್ತಾಯಿದ್ರು. ನಾನು ಬೇಗ ಬೇಗ ತೊಂಡೆಕಾಯಿನ ಹೆಚ್ಚ್ತಾ ಇದ್ದೆ, ಯಾಕಂದರೆ ಇನ್ನೂ ಟೈಮ್ ಆಗಿರಲಿಲ್ಲ. ಇದಿಷ್ಟು ಹೆಚ್ಕೊಂಡು ನಿಮಗೆ ತಿಂಡಿ ಕೊಡ್ತೀನಿ ಅಂತ ಹೇಳಿದೆ. ಏನೇ ನಂದು ಕೂಡ ತಿಂಡಿ ಆಯಿತು. ಕಾಯಿ ಕೂಡ ಇರಲಿಲ್ಲಲ್ಲ, ಊರಿಗೆ ಹೋಗೋಳು ಕಾಯಿ ಎಲ್ಲ ಖಾಲಿ ಮಾಡಿ ಹೋಗಿದ್ದೆ. ನಿನ್ನೆ ಒಂದು ಸ್ವಲ್ಪ ಕಾಯಿ ತುರ್ಕೊಂಡಿದ್ದೆ. ಇವತ್ತು ನಮ್ಮ ಮನೆಯವರು ಬೇಗ ಬಂದಿದ್ರಲ್ವ, ಅದಕ್ಕೆ ಒಂದು 2 ಕಾಯಿ ಒಡೆದು ಕೊಡಿ ಅಂತ ಹೇಳಿದೆ. ಅವರು ಕಾಯಿ ಸುಲಿದು ಒಡೆದು ಕೊಟ್ಟರು. ಹಾಗೆ ನಾನು ಕಾಯಿನೂ ಕೂಡ ತುರಿದು ಇಟ್ಕೊತಾ ಇದ್ದೀನಿ. ಹಾಗೆ ಚಿನ್ನಿ ಕೂಡ ಫೋನ್ ಮಾಡಿದ್ಲು. 11:15ಗೋ 11:45ಗೋ ಬಸ್ಸಿದೆ ಅಂತ ಹೇಳಿದ್ಲು. ಆಮೇಲೆ ನಾನೀಗ ಸಾಂಬಾರಿಗೂ ಕೂಡ ಹುರ್ಕೊಬಿಟ್ಟೆ. ಬೀಟ್ರೂಟ್ ಸಾಂಬಾರು ಮಾಡೋಣ ಅಂತ ತುಂಬ ದಿನ ಆಗಿತ್ತು. ಬೀಟ್ರೂಟ್ ಕೂಡ ತಂದಿಟ್ಟು ಅದಕ್ಕೆ ಸ್ವಲ್ಪ ಮೆತ್ತಗಾದಂಗೆ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಉಪ್ಪು ಮತ್ತು ನೀರು ಹಾಕಿ ಈ ಥರ ನೆನೆಸಿ ಇಟ್ಟಿದ್ದೆ. ಆ ಥರ ನೆನೆಸಿಡೋದ್ರಿಂದ ಸ್ವಲ್ಪ ಫ್ರೆಶ್ ಆಗುತ್ತೆ. ಮತ್ತು ನನ್ನ ಹತ್ರ ಚಾಪರ್ ಕೂಡ ಹಾಳಾಗಿಬಿಟ್ಟಿದೆ. ಅದು ಪಲ್ಯ ಮಾಡೋಣ ಅಂದರೆ ನನಗೆ ಇದನ್ನು ಬೀಟ್ರೂಟು ಹೆಚ್ಚಕ್ಕೆ ಅಷ್ಟು ಚೆನ್ನಾಗಿ ಆಗಲ್ಲ. ಅದಕ್ಕೆ ನಾನು ಯಾವಾಗಲೂ ಚಾಪರಲ್ಲಿ ಚಾಪ್ ಮಾಡ್ತಾಯಿದ್ದೆ. ಚಾಪರ್ ಹಾಳಾಗಿದೆ. ಅದೇ ಹೊಸದೊಂದು ಚಾಪರ್ನ ಆರ್ಡ್ರ್ ಹಾಕಿದ್ದಾಳೆ ಚಿನ್ನಿ. ಎಲೆಕ್ಟ್ರಿಕ್ ಚಾಪರ್ ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಅಲ್ವಾ. ತುಂಬ ದೊಡ್ಡದು ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು. ನಾನು ನಮ್ಮ ಮನೆಯವರು ಅದೇ ಮಾತಾಡ್ತಾ ಇದ್ವಿ. ಇನ್ನೇನು ಮಕ್ಕಳು ಯಾರು ಇರಲ್ಲ, ಏನಿಲ್ಲ, ಬೇಡ, ಸಣ್ಣದೇ ಹಾಕು ಅಂತ ಹೇಳಿದ್ರು. ಅದು ಬರುತ್ತೆ ಅಲ್ವಾ, ಆವಾಗ ನಿಮಗೂ ಕೂಡ ಅದನ್ನು ತೋರಿಸ್ತೀನಿ. ಆದರೆ ಯಾವ ವಿಡಿಯೋದಲ್ಲಿ ಹಾಕ್ತೀನೋ ಏನೋ ಗೊತ್ತಿಲ್ಲ. ಬಂದರೆ ಆದಷ್ಟು ಬೇಗ ನಿಮಗೆ ತೋರಿಸ್ತೀನಿ ಅದನ್ನು. ನಾನು ಯಾವಾಗಲೂ ಆನ್ಲೈನಲ್ಲಿ ತೊಗೊಳೋದು ತುಂಬ ಅಪರೂಪ ಅಲ್ವಾ, ಆಫ್ಲೈನಲ್ಲಿ ತೊಗೊಳ್ಳೋದೇ ಜಾಸ್ತಿ. ಈ ಸಲ ಚಿನ್ನಿ ಇದ್ಲಲ್ವ, ಆವಾಗ ಹೇಳಿದೆ ಹೀಗೆ. ಅವಳೇ ನೋಡಿ ಒಂದು ಸ್ವಲ್ಪ ಎಲ್ಲ ನೋಡಿ ಆಮೇಲೆ ಅವಳೇ ಹಾಕಿದ್ದಾಳೆ. ನೋಡೋಣ, ಅದು ಬಂದಮೇಲೆ ಚೆನ್ನಾಗಿದ್ದರೆ ಇಟ್ಕೊತೀನಿ, ಇಲ್ಲಾಂದರೆ ನೀನು ವಾಪಸ್ ಹಾಕು ಅಂತಲೂ ಹೇಳಿದ್ಲು. ಆಫ್ಲೈನಲ್ಲೇ ಬೇಕಿದ್ರೆ ತೊಗೋ ಅಂತ ಹೇಳಿದ್ಲು.
ಹಾಗೆ ದಾಲ್ ಕೂಡ ಖಾಲಿ ಆಗಿತ್ತು, ಅದನ್ನು ಕೂಡ ಈಗ ಎಲ್ಲ ಫುಲ್ ಮಾಡಿಕೊಂಡೆ. ಹಾಗೆ ಈಗ ಸಾರಿಗೂ ಕೂಡ ಬೇಳೆ ಬೇಯಿಸ್ಬೇಕಲ್ವ, ಅದಕ್ಕೆ ಬೇಳೆ ಎಲ್ಲ ತೊಳೆದ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿದ್ರೆ ಅದು ಚೆನ್ನಾಗಿ ನೆನೆಯುತ್ತೆ. ಹಾಗೆ ಮಜ್ಜಿಗೆ ಮೆಣಸು ಕೂಡ ಇವತ್ತೊಂದು ದಿನ ಒಣಗಿಸ್ಬಿಟ್ಟು ತೆಗೆದು ಇಡಬೇಕು. ಅದು ಬಿಸಿ ಇದ್ದಾಗಲೇ ತೆಗೆದು ಒಂದು ಕವರಿಗೆ ಹಾಕಿ ಬಾಕ್ಸಿಗೆ ಹಾಕಿ ಇಡಬೇಕು. ನೆನ್ನೆ ಮಾಡೋಣ ಅಂತ ಅಂದ್ಕೊಂಡೆ, ನೆನ್ನೆ ಅದು ಹಾಕೋಕ್ಕಾಗಲೇ ಇಲ್ಲ. ನೆನ್ನೆ ಆ ಬ್ರಷ್ ತಂದಿದ್ದೆ ಅಲ್ವಾ, ಅದನ್ನು ನಾನು ಕುಕ್ಕರ್ ತೊಳೆಯೋಕ್ಕೆಲ್ಲ ಯೂಸ್ ಮಾಡಿದ್ದೆ. ಅಂದರೆ ಇದರಲ್ಲಿ ಇನ್ನೂ 3 ಬರುತ್ತಲ್ವ, ಅದರಲ್ಲಿ ಒಂದರಲ್ಲಿ ಕುಕ್ಕರೆಲ್ಲ ವಾಶ್ ಮಾಡಿದೆ. ಹಾಗೆ ಇನ್ನೊಂದಿತ್ತಲ್ವ, ಅದನ್ನು ನಾನು ಗ್ಯಾಸ್ ಸ್ಟವ್ನು ಕೂಡ ತೊಳೆಯೋಣ ಅಂತ ತಿಕ್ಕಿ ತೊಳಿತಾ ಇದ್ದೆ. ತುಂಬ ಚೆನ್ನಾಗಿ ಆಗುತ್ತೆ. ನನ್ನ ಸ್ಟವ್ ಹೊಸದಾಗಿದೆಯೇನೋ ಅನ್ನೋ ಥರ ಆಗ್ತಾಯಿತ್ತು. ಅಂದರೆ ಇದನ್ನು ನೀವು ಗ್ಲಾಸ್ ಟಾಪ್ ಮೇಲೆ ಹಾಕಬಾರ್ದು, ಬರೀ ಸ್ಟವ್ನ ಸೈಡಿಗೆಲ್ಲ ಉಕ್ಕಿರುತ್ತೆ ಗೊತ್ತಾ, ಅಲ್ಲಿ ತುಂಬ ಸಿಕ್ಕೊಂಡಿರುತ್ತೆ. ನಾವು ಎಷ್ಟೊಂದು ಸಲ ಇದು ಸ್ಕ್ರಬ್ ಹಾಕಿ ಎಲ್ಲ ನಾನು ತೊಳಿತೀನಿ, ಅದರಲ್ಲಿ ಅಷ್ಟು ಕ್ಲೀನ್ ಆಗಲ್ಲ. ಆದರೆ ಈ ಬ್ರಷಲ್ಲಿ ತುಂಬ ಚೆನ್ನಾಗಾಗಿತ್ತು. ಮತ್ತು ನಮ್ಮ ಒಲೆಯಲ್ಲಿ ಏನಂದರೆ ಈ ಥರ ಮಧ್ಯ ಗ್ಯಾಪ್ ಕೂಡ ಇದೆ, ಅಲ್ಲಿ ನಾನು ಟೂತ್ ಬ್ರಷ್ ಹಾಕಿ ಇದನ್ನು ತೊಳಿತೀನಿ. ಈ ಬ್ರಷು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೋಡಿ, ಈ ಥರ 3 ಇರುತ್ತೆ. ಆನ್ಲೈನಲ್ಲಿ ಕೂಡ ಸಿಗುತ್ತೆ, ನೀವು ಅಲ್ಲೂ ತೊಗೋಬೋದು. ಆಫ್ಲೈನಲ್ಲಿ ನಂಗೆ ಸಿಕ್ತು, ಹಾಗಾಗಿ ನಾನು ಅದನ್ನು ತೊಗೊಂಡೆ. ಹಾಗೆ ಇವತ್ತು ಬೇಗ ಎದ್ದಿದ್ದೆಲ್ಲ ಕೆಲಸ ಕೂಡ ಬೇಗನೆ ಆಗಿತ್ತು. ಹಾಗೆ ನೆಲ ಒರೆಸ ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ನಮ್ಮನೆ ಪಕ್ಕದಲ್ಲೇ ಸೀತಾಫಲದ ಗಿಡ ಇದೆ. ಅದಕ್ಕೆ ಏನಾಗಿದೆ ಅಂದರೆ ಮಟ್ಟಿ ಎಲ್ಲ ಬೆಳೆದು ಬಿಟ್ಟಿದೆ. ಹೋದ ವರ್ಷ ತುಂಬ ಸಿಗ್ತಾಯಿತ್ತು, ಈ ವರ್ಷ ಒಂದು ಮಾತ್ರ ಸಿಕ್ಕಿದೆ, ಅದು ಪೂರ್ತಿ ಹಣ್ಣಾಗಿಬಿಟ್ಟಿದೆ. ಅಷ್ಟೊಂದು ದಿನದಿಂದ ಸೀತಾಫಲ ಹಣ್ಣು ನೋಡ್ತಾ ಇದ್ದೆ. ಬಂದು ಅಕ್ಕಿ ಡ್ರಮ್ಮಲ್ಲಿ ಹಾಕ್ತಾರೆ. ನನಗೆ ಒಂದು 2-3 ದಿನದಿಂದ ಮರ್ತು ಹೋಗ್ಬಿಟ್ಟಿತ್ತು. ಬಂದೊಳೆ ಊರಿಂದ ಬಂದೊಳೆ ಕೊಯ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಕೊಯ್ಯೋಕ್ಕೆ ಮರ್ತೋಯ್ತು. ಇವತ್ತು ಏನಾದರೂ ಆಗಲಿ ಅಂತ ಕೆಲಸನೂ ಬೇಗ ಆಯಿತಾ, ಹೋಗಿ ನೋಡ್ಕೊಂಡು ಬಂದೆ. ಹಣ್ಣೇ ಆಗಿತ್ತು. ಕೊಯ್ತಿದ್ದಂಗೆ ಹಿಂಗೆ ಕೈಗೆ ಬಂತು. ಚೆನ್ನಾಗಿದೆ ಹಣ್ಣು. ಕೊನೆಗೆ ತಿಂತೀನಿ ಸ್ನಾನ ಮಾಡಿ. ಚಿನ್ನಿ ಅದೇ ಹೊರಟಿದ್ದಾಳೆ. 11:45 ಬಸ್ಸು. 10:45 ಬಂದು ಕಾಯ್ತಾ ಇದ್ದಾರೆ ಬಸ್ ಸ್ಟ್ಯಾಂಡಿಗೆ. ಎಲ್ಲಿ? ಕುಂದಾಪುರದಲ್ಲಿ. 11:45 ಅಂದರೆ 12 ಗಂಟೆಗೆ ಬಿಟ್ಟರು 2:30 2:45 ಬರಬಹುದು ಅಂತ ಅಂದ್ಕೊಂಡಿದ್ದೀವಿ. ಸಪೋಟ, ನಾನು ಜೋಳ ಅಂತಾರೆ ಅಂತ ಅಂದ್ಕೊಂಡೆ. ಜೋಳ ತಂದಿದ್ದಾರೆ, 2 ಇದ್ದಾವೆ. ನಾನು ಬಂದರೆ ಜಾಸ್ತಿ ತಗೊಳ್ಳೋಣ ಅಂತ, ಚೆನ್ನಾಗಿರಲಿಲ್ಲಂತೆ, ಹಾಗಾಗಿ 2 ತೊಗೊಂಡಿದ್ದೀನಿ ಅಂತ ಹೇಳಿದ್ರು. ಸೊಪ್ಪವ್ರು ಬಂದಿದ್ದರು. ಸೊಪ್ಪು ತೊಗೊಳ್ಳೋಣ ಅಂತ ಹೋದೆ, ಅಷ್ಟೊತ್ತಿಗೆ ಬರಲೇ ಇಲ್ಲ ಅವರು. ಇಲ್ಲ, ಮನೆ ಪಕ್ಕದ ಮನೆಯವರ ತೊಗೊತಾರೆ, ಯಾವಾಗಲೂ ಅಲ್ಲಿ ಬರ್ತಾರೆ. ಇವತ್ತು ಯಾಕೋ ಬಂದಿಲ್ಲ. ಇವತ್ತು ಹೆಂಗಿದ್ರು ಸಂತೆನಾ, ಹಾಗಾಗಿ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ನಾನು. ಮೆಂತ್ಯ ಸೊಪ್ಪು ಅದೆಲ್ಲ ತಗೊಬನ್ನಿ ಅಂತ ಇವತ್ತು ಸಂತೆಗೆ ನಾನು ತುಂಬ ದಿನ ಆಯಿತು ಸಂತೆಗೆ ಹೋಗೋಣವಾ ಅಂತಲೂ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ. ಮಧ್ಯಾಹ್ನ ಸ್ನಾನ ಆಗಿ ಊಟ ಆದಮೇಲೆ ಎಲ್ಲಿಗೂ ಹೋಗೋದು ಬೇಡ, ಎಡಿಟಿಂಗ್ ಮಾಡ್ಕೊಂಡು ಸುಮ್ಮನೆ ಇದ್ರೆ ಸಾಕಪ್ಪ ಅನ್ನೋ ಥರ ಆಗುತ್ತೆ. ನನ್ನದು ಐಬ್ರೋಸ್ ಕೂಡ ನೋಡಿ ಹೆಂಗೆ ಬಂದಿದೆ. ಐಬ್ರೋಸ್ ಮಾಡಿಸ್ಕೊಬರೋಣ ಅಂದರೂ ಹೋಗೋಕ್ಕಾಗ್ತಾಯಿಲ್ಲ ಎಲ್ಲೂ. ನಂಗೆ ಸಂಜೆ ಆದ ತಕ್ಷಣ ಮನೆಗೆ ಎಲ್ಲೂ ಹೋಗೋದು ಬೇಡ ಅನಿಸುತ್ತೆ. ಕೆಲಸ ಆಗೋದಕ್ಕೇ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಳ್ಳೋಣ ಅನಿಸುತ್ತೆ. ಊಟ ಆದಮೇಲಂತೂ ಮುಗ್ದೇ ಹೋಯ್ತು. ಎಡಿಟಿಂಗ್ ಮಾಡ್ಕೊಂಡು ಆರಾಮಾಗಿ ಇರೋಣ ಅನಿಸುತ್ತೆ. ನೋಡೋಣ, ಇವತ್ತೆಲ್ಲರೂ ಚಿನ್ನಿ ಬರ್ತಾಳಲ್ಲ, ಅವಳ ಪೇಟೆಗೆ ಏನಾದರೂ ಹೋಗಬೇಕು ಅಂದರೆ ಹೋಗ್ತೀನೋ ಏನೋ ಗೊತ್ತಿಲ್ಲ. ಲೈಟ್ರು ಚೆನ್ನಾಗಿದೆ ಇದು. ನಾನು ಇಲ್ಲೊಂದು ಸ್ವಲ್ಪ ಹೊರಗಡೆ ತುಂಬ ಇದು ದರ್ಕಿತ್ತು, ಅಂದರೆ ಎಲೆದು, ಅದನ್ನು ಗುಡಿಸಿ ಬಂದೆ. ಗುಡಿಸ್ತಾಳೆ, ಹೋಗಿ ನೋಡ್ಕೊಬರೋಣ ಅಂತ ಹಣ್ಣಿಗೆ ಹೋದೆ. ಒಂಚೂರು ಬೆಂಕಿ ಹಾಕ್ಬರೋಣ ಅಂತ, ನೋಡೋಣ ಬೆಂಕಿ ಹತ್ತುತ್ತಾ ಅಂತ. ಪೇಪರಿಗೆ ಹತ್ತುತ್ತಾ ಇದು, ದೀಪಕ್ಕೂ ತುಂಬ ಚೆನ್ನಾಗಿ ಹತ್ತುತ್ತೆ ಇದು. ತೊಗೊಳ್ಳಿ, ಯಾರಾದರೂ ಆನ್ಲೈನಲ್ಲಿ ಸಿಗುತ್ತೆ, ಆಫ್ಲೈನಲ್ಲಿ ತೊಗೊಂಡ್ರು ಒಳ್ಳೆಯದು. ನಂಗೆ ಆನ್ಲೈನ್ ಸ್ವಲ್ಪ ಹೆದರಿಕೆ. ಇವರು ಅಷ್ಟೇ ಮಾರಾಟ ಮಾಡಿದ್ಮೇಲೆ ಇವರೇ ನಮ್ಮ ಕೈಗೆ ಸಿಗ್ತಾರಾ? ಯೂಸ್ ಆ್ಯಂಡ್ ಥ್ರೋನೇ ಇದೆ, ಹಾಳಾದರೆ ಎಸೆಯೋದೇ. ಇದನ್ನು ರಿಪೇರಿ ಯಾರು ಮಾಡಿಕೊಡ್ತಾರೆ? ನೋಡೋಣ ಅಂತ ತೊಗೊಂಡಿದ್ದೀನಿ. ನಮ್ಮನೆಯವರು ತೊಗೊಂಡು ತಗೋ ಅಂತ. ಲೈಟ್ರು ಏನಾಗುತ್ತೆ ಗೊತ್ತಾ, ಪದೇ ಪದೇ ಹಾಳಾಗುತ್ತೆ. ಅಡುಗೆ ಮನೆಯದು
ಅದಕ್ಕೆ ತಗೋ ಅಂತ ತೊಗೊಂಡಿದ್ದಾರೆ. ಪಲ್ಯ ಮಾಡಿಲ್ಲ, ಸ್ನಾನ ಮಾಡಿ ಪಲ್ಯ ಮಾಡ್ತೀನಿ. ಹೆಂಗಿದ್ರು ಚಿನ್ನಿ ಬರೋದು ಲೇಟ್ ಆಗುತ್ತೆ. ನಮ್ಮ ಮನೆಯವರು ಸ್ವಲ್ಪ ಇವತ್ತು ಯಾರೋ ಕೆಲಸದವ್ರು ಬಂದಿಲ್ಲಂತೆ, ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಇಲ್ಲಾಂದರೆ ಇವತ್ತು ಅಡುಗೆ ಆರ್ಸಕ್ಕೆ ಬರಬೇಕಾಗಿತ್ತು. ಹಾಗಾಗಿನೇ ನುಗ್ಗೆಕಾಯಿ ಸಾರು ಮಾಡೋಣ ಅಂತಲೂ ಅಂದ್ಕೊಂಡಿದ್ದೆ. ಮತ್ತು ಅವ್ರು ಬರೋಲ್ಲ ಅಂದ್ರಲ್ಲ, ಹಾಗಾಗಿ ಮಾಡಲಿಲ್ಲ ನಾನು. ಸ್ವಲ್ಪ ಚಿತ್ರಾನ್ನ ಮಾಡಿ ಅವರಿಗೆ, ಅವರು ಕಾಯಂ ಇರಲ್ಲ, ಹಿಂಗೆ ನಾಳೆನೋ ಬರ್ತೀನಿ ಅಂತ ಹೇಳಿದ್ದಾರೆ. ಬರ್ತಾರೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾನು ಏನು ಅವರಿಗಂತ ಏನೋ ತಿಂಡಿ ಅಡುಗೆಗಳು ಮಾಡೋಕ್ಕೆ ಹೋಗಲ್ಲ. ಅವ್ರು ಬಂದಮೇಲೆ ಮಾಡಿ ಕೊಡ್ತೀನಿ. ತಲೆ ಸ್ನಾನ ಮಾಡ್ಬೇಕು, ನಾಳೆನಾದ್ರು ಮಾಡೋಣ ಅಂತ ಮೆಹಂದಿ ಕಲಸಿ ಇಟ್ಕೊಂಡಿದ್ದೀನಿ. ಅದೇ ಈಗ ಸ್ನಾನಕ್ಕೆ ಹೋಗ್ಬೇಕು. ಒಂದು ಸ್ವಲ್ಪ ನೆಲ ಒರೆಸಿರೋ ಬಟ್ಟೆ ಇದ್ದಾವೆ, ಅದಷ್ಟು ವಾಶ್ ಮಾಡಿ. ಪಂಪು ಆನ್ ಮಾಡಿಲ್ಲ. ನಮ್ಮನೆಯವ್ರು ಆಗಲೇ ಮಾಡ್ತೀನಿ ಅಂದರು. ಹೋಗಬೇಕಿದ್ರೆ ನಾನು ಬೇಡ ಅಂತ ಅಂದೆ. ಗಿಡಕ್ಕೂ ನೀರು ಬಿಡೋಣ ಅಂದ್ಕೊಂಡಿದ್ದೆ, ನೀರು ಬಿಡಲ್ಲ. ಈಗ ಪಂಪ್ ಒಂದು ಆನ್ ಮಾಡ್ತೀನಿ, ಸಂಜೆನೇ ಬಿಡ್ತೀನಿ. ಈ ಬಿಸಿಲಲ್ಲಿ ಯಾರು ಬಿಡ್ತಾರಪ್ಪ ಅನ್ಸುತ್ತಲ್ಲ. ಒಂಚೂರು ಹೋಗಿ ಬೆಂಕಿ ಹಾಕಿ ಬರ್ತೀನಿ. ಸ್ನಾನ ಎಲ್ಲ ಆಯಿತು ನಂದು. ನಾನು ಯಾವಾಗಲೂ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಬೇಳೆನ ಬೇಯಿಸಿ ಹೋಗ್ತಾಯಿದ್ದೆ. ಇವತ್ತು ಯಾವುದೋ ಇದರಲ್ಲಿ ನಾನು ಬೇಳೆ ಬೇಯೋಕ್ಕೆ ಹಾಕಿಲ್ಲ. ಬಂದು ನೋಡ್ತೀನಿ, ಅಯ್ಯೋ ಬೇಳೆನೇ ಬೆಂದಿಲ್ಲ. ಆಮೇಲೆ ಈಗ ಜಸ್ಟು ಬೇಳೆನ ಬೇಯೋದಕ್ಕೆ ಇಟ್ಟೆ. ಹಾಗೆ ಈ ಕಡೆ ಪಲ್ಯನೂ ಕೂಡ ಮಾಡೋಣ ಅಂತ ಸ್ವಲ್ಪ ಜಾಸ್ತಿ ತೊಂಡೆಕಾಯಿ ಪಲ್ಯ ಮಾಡೋ ಅಂದಿದ್ದು ಚಿನ್ನಿ, ಅದಕ್ಕೆ ಜಾಸ್ತಿನೇ ಹೆಚ್ಚಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಇದೆ. ನಮ್ಮನೆಯವ್ರಿಗೆ ತೊಂಡೆಕಾಯಿ ಎಣ್ಗಾಯಿ ಪಲ್ಯ ರೊಟ್ಟಿ ಇಷ್ಟ ಆಗುತ್ತೆ, ಅದು ನಮ್ಮಮ್ಮ ಮಾಡೋದು. ಅದನ್ನು ಒಂದಿನ ಮಾಡೋಣ ಅಂದ್ಕೊಂಡಿದ್ದೀನಿ. ಅಥವಾ ಇದೇ ಥರ ಪಲ್ಯ ಮಾಡಿ ಖಾಲಿ ಮಾಡ್ತೀನೋ ಅಥವಾ ಫ್ರಿಜ್ಜಲ್ಲೇ ಹಾಳಾಗಿ ಹೋಗುತ್ತೋ ಅನ್ನೋದು ಗೊತ್ತೇ ಇಲ್ಲ, ನೋಡೋಣ. ಉದ್ದಿನಬೇಳೆ, ಕೊಬ್ಬರಿ ಎಣ್ಣೆ, ಸಾಸಿವೆ, ಕರಿಬೇವು ಅಷ್ಟೇ ಹಾಕಿ, ಮತ್ತು ಗೋಡಂಬಿ ಸ್ವಲ್ಪ ಕೆಂಪಾದ ನಂತರ ತೊಂಡೆಕಾಯಿನ ಹಾಕಬೇಕು. ನೀರು ಹಾಕಬಾರ್ದು, ಹಾಗೇ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಉಪ್ಪು, ಒಂದು ಚಮಚ ಸಕ್ಕರೆ ಹಾಕಬೇಕು. ಆನಂತರ ಒಂಚೂರು ಹಸಿ ಕಾಯಿ ತುರಿ ಹಾಕಿದ್ರೆ ಮುಗೀತು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಊರಲ್ಲಿ ಕೆಲಸದವರು ಯಾರೂ ಇಲ್ಲ ಅಂದರೆ ಅವ್ರು ಹೆಚ್ಚಿಗೆ ಹೊತ್ತು ಊರಲ್ಲಿ ನಿಲ್ಲಲ್ಲ, ಬೇಗ ಬಂದುಬಿಡ್ತಾರೆ. ನಾನು ಆ ಕಡೆ ಪಲ್ಯ ಮಾಡ್ತಾಯಿದ್ದೆ, ಹಾಗೆ ಈ ಕಡೆ ಸಾರು ಕೂಡ ಆಯಿತು. ಬೇಳೆನೂ ಬೇಯಿತು, ಸಾರು ಆಯಿತು. ಆನಂತರ ಆ ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಲೇಟಾಗಿ ಊಟ ಮಾಡೋಣ ಅಂತ ಅಂದೆ ನಮ್ಮ ಮನೆಯವರಿಗೆ. 12:45 ಆಗಿತ್ತು. ಅಷ್ಟೊತ್ತಿಗೆ ಅನ್ನಕ್ಕೆ ಇಟ್ಟಿದ್ದೀನಿ. ಹಾಗೆ ಹಣ್ಣು ತಿಂತಾ ಇದ್ದಲ್ಲ, ಅವರು ಕೂಡ ಅದರಲ್ಲಿ ಸ್ವಲ್ಪ ಹಣ್ಣು ತಿಂದರು. ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಈ ಥರದ ಹಣ್ಣೆಲ್ಲ. ಅದೇ ನಮ್ಮನೆಯವ್ರು ಹೇಳ್ತಾಯಿದ್ರು, ಏನಾದರೂ ಆಗಲಿ ನಿಂಗೆ ಏನೇನು ಹಣ್ಣು ಇಷ್ಟನೋ ಅದೆಲ್ಲ ನಮ್ಮನೆ ಹತ್ರ ಸಿಗುತ್ತೆ ಅಲ್ಲ ಅಂತ ಹೇಳ್ತಾಯಿದ್ರು. ಹೌದು ಅಂದೆ. ತುಂಬ ಸಿಗ್ತಾಯಿತ್ತು. ಇವಾಗ ಅದು ಮರ ಎಲ್ಲ ಕಡಿದು ಅದು ಎಲ್ಲ ಹೋಗಿಬಿಟ್ಟಿದೆ. ಆದರೂ ಅಲ್ಲೊಂದು ಇಲ್ಲೊಂದು ಹಣ್ಣು ಸಿಗುತ್ತೆ. ಟೈಮು 2 ಗಂಟೆ ಆಯಿತು. ಚಿನ್ನಿನ ಕಾಯ್ತಾ ಇದ್ವಿ. ಅವಳು ಇನ್ನೂ ಅಲ್ಲಿದ್ದೀವಿ ಇಲ್ಲಿದ್ದೀನಿ ಅಂತ ಹೇಳ್ತಾ ಇದ್ಲು. ನಾನು ಫೋನ್ ಮಾಡಿದಾಗ ಘಾಟಿ ಹತ್ತದೆ ಅಂತನೇನೋ ಅಂದ್ಲು. ನಾನು 2:15 ಬರ್ತಾಳೆ ಅಂದ್ಕೊಂಡಿದ್ದೆ. ಆದರೆ ನಾನು ಅಂದ್ಕೊಂಡಿದ್ದೆ ಒಂದು, ಅದು ಆಗಿದ್ದೇ ಒಂದಾಯಿತು. ನಮ್ಮದು ಊಟ ಎಲ್ಲ ಆಗಿ ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ತೊಗೊಂಡೆ. ಹಾಗೆ ಚಿನ್ನಿಗೆ ಅಂದೆ, ನಮ್ಮನೆ ಹತ್ರನೇ ಬಸ್ ಹೋಗುತ್ತಲ್ವ, ಅಲ್ಲೇ ಇಳಿ ಅಂತ ಫೋನ್ ಮಾಡಿದ್ದೆ ಅವಳಿಗೆ. ಹ್ಞೂ ಅಂತ ಹೇಳಿದ್ಲು. ಟೈಮ್ ನೋಡಿ, ಅವಳು ಬಂದಾಗ ಕರೆಕ್ಟಾಗಿ 4 ಗಂಟೆ ಆಗಿತ್ತು. ಮಗಳು ಬರ್ತಾಳೆ ಅಂತ ಕಾದು ಸಾಕಾಯಿತು ನನಗೂ. ಎಡಿಟಿಂಗು ಮಾಡಲಿಲ್ಲ ನಾನು. ಪದೇ ಫೋನ್ ಮಾಡೋದು, ಎಲ್ಲಿದೆಯಾ ಅಂತ ಕೇಳೋದು, ಅದೇ ಆಗ್ತಾಯಿತ್ತು. ಹಾಗೆ ಅವಳು ಬಂದಳು. ಈಗ ಸಾರೆಲ್ಲ ತಣ್ಣಗಾಗಿ ಹೋಗಿತ್ತು, ಅದಕ್ಕೆ ಸಾರನ್ನು ಕೂಡ ಬಿಸಿಗಿಟ್ಟೆ. ಈಗ ಊಟ ಮಾಡ್ತಾಯಿದ್ದಾಳೆ. ಹಶು ಆಗಿತ್ತಂತೆ ಅವಳಿಗೆ. ಡ್ರೈವರ್ ಹೇಳಿದ್ರಂತೆ ತುಂಬ, ಅಲ್ಲೆಲ್ಲ ಊಟಕ್ಕೆ ನಿಲ್ಲಿಸ್ತಾರೆ, ಊಟ ಮಾಡ್ಕೋ ಅಂದ್ರಂತೆ ಡ್ರೈವರು ಮತ್ತು ಕಂಡಕ್ಟ್ರ್ ಇಬ್ಬರು ಹೇಳಿದ್ರಂತೆ. ಆದರೆ ಇವಳು ತುಂಬ ನಿಧಾನ ಊಟ ಮಾಡೋದು. ಅದಕ್ಕೇ ಅಯ್ಯೋ ನಾನು ಊಟ ಮಾಡ್ತಾ ಕೂರೋದು, ಆ ಬಸ್ ಹೋಗೋದು ಯಾಕೆ ಬೇಕು ಅಂತ ನಾನು ಏನೂ ಇಳಿಲಿಲ್ಲ, ಏನೂ ತಿನ್ನಲೂ ಇಲ್ಲ ಅಂತ ಹೇಳಿದ್ಲು. ಈಗ ಮನೆಗೆ ಬಂದೆ, ಊಟನ ಮಾಡ್ತಾ ಇದ್ದಾಳೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.